ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಇವಾಗ ಮ್ಯಾಮ್ ಈಗ ಏನು ಈ ಜರ್ನಿನಲ್ಲಿ ಕೂಡ ಇಬ್ರು ಒಬ್ರಿಗೊಬ್ರು ಸಪೋರ್ಟಿವ್ ಆಗ್ಬಿಟ್ಟು ತುಂಬಾ ಡಿಫ್ರೆಂಟ್ ಆಗಿ ಏನೋ ಒಂದು ಥಾಟ್ಸ್ ಇಟ್ಕೊಂಡು ಬರೋದಾಗ್ಲಿ, ಪ್ರಮೋಷನ್ ಮಾಡೋದಾಗ್ಲಿ, ಯಾಕಂದ್ರೆ ಕಂಟಿನ್ಯೂ ನೋಡೋದ್ರಿಂದ ನೀವುಗಳು ತುಂಬಾ ಕ್ಲಾರಿಟಿಲಿ ಇರ್ತೀರಾ. ಏನೋ ರಿಲೀಸ್ ಮಾಡ್ಬೇಕು ಅಂದ್ರೂ ಕೂಡ, ಏನೋ ಪ್ರಮೋಟ್ ಮಾಡ್ಬೇಕಂದ್ರೂ ಕೂಡ. ಸೊ ಇದು ಎಷ್ಟು ವರ್ಕ್ ಆಗುತ್ತೆ ನಿಮ್ಮಿಬ್ಬರ ಮಧ್ಯೆ ಈ ಅಂಡರ್ಸ್ಟ್ಯಾಂಡ್? ನೀವ್ ಹೇಳ್ಬೇಕು ಎಷ್ಟು ವರ್ಕ್ ಆಗ್ತಾರೆ ಅಂತ. ವರ್ಕ್ ಆಗ್ತಾ ಇದೆಯಾ? ಸಖತ್ ಸರ್. ಹಂಗೆ ಸೊ ಹೆಂಗೆ ನೀವು ಇಷ್ಟು ಯೂನಿಕ್ ಆಗಿ ಇಷ್ಟು ತುಂಬಾ ಕ್ಲಾರಿಟಿಲಿ ಇರ್ತೀರಲ್ಲ, ಸೊ ಯಾವ ತರ ನಿಮ್ಮ ಮಧ್ಯೆ ನೀವು ಡಿಸ್ಕಷನ್ ಮಾಡ್ತಾ ಇರ್ತೀರಾ ಈ ವಿಷಯಗಳ ಬಗ್ಗೆ? ನಾವು ಫಿಲ್ಮ್ ಮೇಕರ್ ಆಗಿ ಈಗ ನಮ್ಗೆ ಯಾವ್ದು ಸರಿ ಹಿಂಗ್ ಮಾಡೋದು ಕರೆಕ್ಟ್, ಹಿಂಗ್ ಮಾಡೋದು ತಪ್ಪು, ಏನೋ ಒಂದಷ್ಟು ಜಡ್ಜ್ಮೆಂಟ್ಗಳಲ್ಲಿ ನಾವು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಓಕೆ ಇದು ವರ್ಕ್ ಆಗುತ್ತೆ ಅಂತ ಮಾಡ್ತೀವಿ. ಕೆಲವು ಟೈಮ್ ಅದು ಜನ ಯೂನಿಕ್ ಆಗಿದೆ ಅಂತ ಹೇಳ್ತಾರೆ, ಏನೋ ಒಂದು ಕಾನ್ಸೆಪ್ಟ್ ಬರ್ತೀವಿ. ಇವಾಗ ನಮ್ದು ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ವಿ. ನಂದು ಟಿ ಶರ್ಟ್ ಲವ್ ಮಾಕ್ ಇಲ್ಲ ಅಂತ ಹಾಕೊಂಡು ಪಾಪುದಲ್ಲ 3 ಅಂತ ಹಾಕಿ, ಮಾರ್ಚ್ 19 ಅಂತ ಹಾಕಿ ಸುಮ್ಮನೆ ಒಂದು ಟಿ ಶರ್ಟ್ ಅಲ್ಲ ರಿವ್ಯೂ ಮಾಡೋಣ, ಒಂದು ವಿಡಿಯೋ ಮಾಡಿ ಅಂತ ಮಾಡಿತ್ತು. ಅದು ತುಂಬಾ ಜನ ಇಷ್ಟಪಟ್ರು. ಸೊ ಆ ಥರ ಏನೋ ಚಿಕ್ಕದೇನೋ ಮನೇಲೆ ಏನೋ ಒಂದಷ್ಟು ಐಡಿಯಾಗಳ ಟ್ರ್ಯಾಕ್ ಮಾಡ್ತೀವಿ. ಅದು ಯೂನಿಕ್ ಆಗಿ ಅನ್ಸುತ್ತೆ ಜನಕ್ಕೆ. ಇವಾಗ ಟ್ರೈಲರ್ ರಿಲೀಸ್ ಆಗಿದಾಗ ಆಗಿರ್ಬೋದು, ಈ ಸಾಂಗ್ಗಳಿಗೆ ಒಂದಿಷ್ಟು ಕಮೆಂಟ್ಗಳಂತೂ ನಾನಂತೂ ಕಮೆಂಟ್ಗಳು ಜಾಸ್ತಿ ಓದ್ತೀನಿ ಯಾವ್ದಾದ್ರು ಟ್ರೈಲರ್ ರಿಲೀಸ್ ಈ ತರದ್ದು. ಸೊ ನಿಮ್ಮ ಸಿನಿಮಾಗೂ ಕೂಡ ತುಂಬಾ ಸಖತ್ತಾಗಿ ರೆಸ್ಪಾನ್ಸ್ ಬಂದಿದೆ, ಒಳ್ಳೆ ಒಳ್ಳೆ ಕಮೆಂಟ್ಗಳು ಬಂದಿದೆ. ಆಬ್ವಿಯಸ್ಲಿ ನೀವು ನೋಡಿರ್ತೀರಾ ಯಾವ ತರ ಜನ ರೆಸ್ಪಾನ್ಸ್ ಮಾಡಿರ್ತಾರೆ. ಇದಕ್ಕೇನ್ ರಿಯಾಕ್ಷನ್ ಕೊಡ್ತೀರಾ ನಿಮ್ ಕಡೆಯಿಂದ? ಫಸ್ಟ್ಲಿ ಇವಾಗ ನಾವು ಏನು ಇಂಪಾರ್ಟೆಂಟ್ ಆಗಿ ನೋಡ್ತೀವಿ ಅಂದ್ರೆ ಹೆಂಗ್ ರೀಚ್ ಆಗ್ತಾ ಇದೆ ಅಂತ. ಯಾಕಂದ್ರೆ ನಾವು ತುಂಬಾ ಅರ್ಲಿ ಬರ್ತಾ ಇರೋದ್ರಿಂದ ನಮ್ಗೊಂದು 45-50 ದಿನ ಟೈಮ್ ಇತ್ತು. ಏಪ್ರಿಲ್ 10th ಅಂತ ಅನ್ಕೊಂಡಾಗ ಮಾರ್ಚ್ 19 ಬರ್ತಾ ಇದೀವಿ ಅಂದಾಗ ನಮಗೆ ಟೈಮ್ ಕೂಡ ಕಮ್ಮಿ ಆಯ್ತು. ಹಾಗಾಗಿ ನಮ್ಮ ಇಂಟೆನ್ಷನ್ ಏನಿದೆ ಅಂತ ಅಂದ್ರೆ ಎಷ್ಟು ಜನರಿಗೆ ನಾವು ತಲುಪ್ತಾ ಇದೀವಿ ಅನ್ನೋದಷ್ಟೇ ಬಿಟ್ರೆ, ಈಗ ತುಂಬಾ ರೀತಿ ಡೀಟೇಲಿಂಗ್ ಆಗಿ ಹೋಗಿ ಕಾಮೆಂಟ್ಸ್ ಓದಿ ಎಲ್ಲ ನೋಡಕ್ಕೆ ಟೈಮ್ ಆಗ್ತಾ ಇಲ್ಲ. ಬಿಕಾಸ್ ಕೆಲ್ಸಗಳು ಅಷ್ಟೊಂದಿದೆ, ಪ್ರಮೋಷನ್ ಬಿಸಿ ಇದೀವಿ. ಜೊತೆಗೆ ಕೃಷ್ಣ ಸಿನಿಮಾ ರೆಡಿ ಮಾಡ್ತಾ ಇದಾರೆ. ಸಿನಿಮಾ ಅಂತ ಅಂದ್ರೆ ಸಿನಿಮಾನ ಎಷ್ಟು ಅಂದ್ರೆ ಕೊನೆ ಕೆಲಸ ಉಳಿಸ್ಕೊಳ್ಬಲ್ಲ, ಸಿನಿಮಾನ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದು ಅನ್ನೋದಷ್ಟೇ ಒಂದು ಮೋಟಿವ್ ಇರೋವಂಥದ್ದು. ಅದು ಬಿಟ್ರೆ ಹೆಂಗೆ ಪ್ರಚಾರದಲ್ಲಿ ಬಿಸಿ ಇದೀವಿ, ಪ್ರಚಾರ ಮಾಡ್ತಾ ಇದೀವಿ. ಬಟ್ ಅಫ್ಕೋರ್ಸ್ ತುಂಬಾ ಇಷ್ಟಪಟ್ಟಿರೋ ಕೆಲವರು ಫೋನ್ ಮಾಡ್ತಾರೆ, ಕೆಲವರು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತಾರೆ. ಅಂದ್ರೆ ತುಂಬಾ ಒಂದು ಒಳ್ಳೆ ಫೀಲ್ ಆಯ್ತು, ಅಂದ್ರೆ ಏನು ಬಿಟ್ಕೊಡ್ದಲ್ಲೇ ಫೀಲ್ ಆಗಿದೆ ಅಂತ ಕೆಲವ್ರು ಹೇಳಿರ್ತಾರೆ. ಕೆಲವರು ಟ್ರೈಲರ್ ಅಲ್ಲಿ ಏನೋ ಸ್ವಲ್ಪ ಜಾಸ್ತಿ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಬಟ್ ನಮ್ಗೆ ಏನಂದ್ರೆ ಜನ ಬಂದಿರೋರು ಥಿಯೇಟರ್ ಅಲ್ಲೇ ಎಲ್ಲ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅಂತ. ಸೊ ಐ ಥಿಂಕ್ ಅಲ್ಲಿ ಥಿಯೇಟರ್ ಅಲ್ಲಿ ಖುಷಿ ಪಡ್ತಾರೆ. ತುಂಬಾ ಜನ ಲವ್ ಮಾಕ್ಟೆಲ್ ಕೋರ್ ಫ್ಯಾನ್ಸ್ ಯಾರಿರ್ತಾರಲ್ಲ, ಟ್ರೈಲರ್ ಎಲ್ಲೋ ಒಂದ್ ಕಡೆ ನೋಡಿದೆ, ಅಂದ್ರೆ ಬರೀ ಟ್ರೈಲರ್ ತೋರ್ಸ್ಬಿಟ್ಟೆ ಅಳಿಸ್ಬಿಟ್ರು ಇರು ಅಂತ, ಕಣ್ಣಲ್ಲಿ ನೀರು ಬಂದ್ಬಿಡ್ತು ಟ್ರೈಲರ್ ನೋಡ್ತಾನೆ ಅಂತ. ಅಂದ್ರೆ ಅಷ್ಟು ಕನೆಕ್ಟ್ ಆಗಿರ್ತಾರೆ ಕ್ಯಾರೆಕ್ಟರ್ಗಳಿಗೆ. ಸೊ ಆದಿ ಜರ್ನಿಗೆ ಕನೆಕ್ಟ್ ಆಗಿದ್ದಾರೆ. ಡೆಫಿನೆಟ್ಲಿ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅಥವಾ ಅವ್ರಿಗೆ ಏನ್ ಲವ್ ಮಾಕ್ಟೆಲ್ ಮೇಲೆ ಪ್ರೀತಿ ಇದೆ ಅದನ್ನ ನಾವು ಸ್ಯಾಟಿಸ್ಫೈ ಮಾಡೇ ಮಾಡ್ತೀವಿ. ನಾನು ಅಂದ್ರೆ ನಾನ್ ನೋಡ್ದಾಗ ಒಂದ್ ನಗು ಒಂದಿದಂದ್ರೆ, ಏನ್ ಗುರು ಮೂವಿ ಮಾಡಿದ್ಯಾ, 2ರಲ್ಲೂ ಸರಿಯಾಗಿ ಅಳಿಸ್ಬಿಟ್ಟಿದ್ಯಾ, 3ನೇದಕ್ಕೆ ಇಷ್ಟು ಕಾಯಿಸ್ತಿದ್ದೀರಾ, ಬೇಗ ನಾವು ವೇಟ್ ಮಾಡ್ತಾ ಇದೀವಿ, ಈ ತರ ಅಂದ್ರೆ ಅಷ್ಟು ಕನೆಕ್ಟ್ ಆಗಿ ಕಮೆಂಟ್ ಮಾಡ್ತಾರೆ. ಏನ್ ಗುರು ಹಿಂಗ್ ಮಾಡಿದೀರಾ, ಈ ತರದ್ ಇದೆಯಲ್ಲ ಸರ್. ಸೊ ಅದು ಕೇಳಿದಾಗ ತುಂಬಾ ಹತ್ತಿರ ಅಂತ ಅನ್ಸುತ್ತೆ ಇನ್ನೂ ನಮ್ಗೆ. ಜಾಸ್ತಿ ಕನೆಕ್ಟ್ ಮಾಡ್ತೀವಿ ಈಗ 3ಕ್ಕೆ. ಅದಂತ ಗ್ಯಾರಂಟಿ, ಇನ್ನೂ ಜಾಸ್ತಿ ಕನೆಕ್ಟ್ ಮಾಡ್ತೀವಿ, ಇನ್ನೂ ಎಮೋಷನಲ್ ಆಗಿರುತ್ತೆ. ಇದೊಂದು ಅದೇ ನಿಮ್ಗೆ ಟ್ರೈಲರ್ ಆಕ್ಚುಲಿ ಎಲ್ಲ ಹೇಳಿದ್ದೀನಿ ನಾನು. ಆಕ್ಚುಲಿ ಏನು ಬಿಟ್ಕೊಟ್ಟಿಲ್ಲ ಅಂತ ಹೇಳ್ತೀವಿ. ಆಕ್ಚುಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಅಲ್ಲೂ ಹೇಳಿದೀನಿ, ಇದು ನನ್ನ ಕೊನೆಯ ಅಧ್ಯಾಯ ಅಂತ ಹೇಳಿದೀನಿ. ದಿಸ್ ವಿಲ್ ಬಿ ದ ಲಾಸ್ಟ್ ಚಾಪ್ಟರ್ ಆಫ್ ಲವ್ ಮಾಕ್ಟೆಲ್ ಸೀರೀಸ್ ಅಂತ. ಆಮೇಲೆ ಈ ಜರ್ನಿ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹಿಂಟ್ ಕೊಟ್ಟಿದ್ದೀನಿ. ಅಂಡ್ ಅಗೇನ್ ಅಲ್ಲೊಂದು ಕಣ್ಣಲ್ಲೊಂದು ಲಾಸ್ಟ್ ಶಾರ್ಟ್ ಅಲ್ಲಿ ಕಣ್ಣಲ್ಲೊಂದು ನೀರು ಒಂದೇನೋ ಒಂದು ಇಲ್ಲ, ತೋರಿಸ್ತೀನಿ. ಇದನ್ನೆಲ್ಲ ಕೃಷ್ಣ ಅವ್ರು ಏನೋ ತೋರ್ಸಿದಾರೆ. ಬಟ್ ನಮಗ್ ಸಿಕ್ಕಾಪಟ್ಟೆ ಹಿಂಗಿರ್ಬೋದು ಹಂಗಿರ್ಬೋದು ಏನೇನೇನೇನೋ ಕೇಳ್ತಾ ಇದಾರೆ. ಎಲ್ಲರೂ ಅವ್ರವ್ರೇ ಕ್ಯಾಲ್ಕುಲೇಟ್ ಮಗು ಸಿಹಿ ಮಗುನ ಸಿಹಿ ಮದ್ವೆ ಆಗಿದಾರ ಅಂತಾರೆ. ಮತ್ತೊಂದೆಲ್ಲ ನಾನು ಕೇಳ್ತಾರೆ. ಕೂತಿದ್ದೀನಿ ಮೋಸ್ಟ್ಲಿ ಆದಿ ಮದುವೆ ಫಂಕ್ಷನ್ ಅಂತ ಅನ್ಕೊಳ್ತಿದ್ದಾರೆ. ಆ ಫಂಕ್ಷನ್ ಆದಿ ಮದ್ವೆ ಆಗ್ತಾ ಇದೆ, ಹೌದು. ಅದ್ರಲ್ಲಿ ಮಗು ಇದ್ದಾಳ ಅಂದ್ರೆ ಬಹಳಷ್ಟು ಸ್ಪೆಕ್ಯುಲೇಷನ್. ಅಂದ್ರೆ ಖುಷಿ ಆಗತ್ತೆ ನೋಡಿದ್ರೆ, ಅದೇ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ ಜನಕ್ಕೆ ಅಂತ. ತುಂಬಾ ಜನ ಗೆಸ್ ಮಾಡ್ತಿರ್ತಾರೆ ಹಿಂಗಿರ್ಬೋದಾ ಹಂಗಿರ್ಬೋದಾ ಅಂತ. ಹೌದೌದು. ಅದು ಲಾಸ್ಟ್ ಏನ್ ಬರುತ್ತೆ ಕ್ಲಿಪ್, ಅದು ಸಖತ್ ತಲೆ ಕೆಡ್ಸಿದೆ ಆಡಿಯನ್ಸ್ಗೆ. ಏನಿರ್ಬೋದು ಸುಮಾರು ಅವ್ರಗಳೇ ಗೆಸ್ ಮಾಡ್ಕೊಂಡು ಸಾಕಷ್ಟು guess ಮಾಡ್ಕೊಂಡಿದ್ದಾರೆ. ನಿಧಿನೇ ಮಗುವಾಗಿ ಬಂದಿದ್ದಾಳ ಅಂತ ಕೇಳಿದ್ರು. ತುಂಬಾ ಜನನು ಸಾವಿರಾರು ಗೆಸ್ಸಿಂಗ್ ನೋಡಿದೀನಿ. ಬಹುಶಃ ಯಾರು ಎಷ್ಟಾರು ಗೆಸ್ ಮಾಡ್ಲಿ, ನೀವು ಸಿನಿಮಾ ನೋಡಿದ್ಮೇಲೆ ನಾನು ಏನ್ ಮಾಡಿದೀವಲ್ಲ ಅದನ್ನ ಯಾರು ಗೆಸ್ ಮಾಡಿರ್ಲಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿದಲ್ಲ, ಆ ತರ ಇರುತ್ತೆ. ಆಕ್ಚುಲಿ ಇದು ತುಂಬಾ ಕ್ಯೂರಿಯಾಸಿಟಿ. ಆಲ್ರೆಡಿ ನಾವು ನೋಡ್ಬೇಕನ್ನೋ ಒಂದು ಫೀಲ್ ಅಲ್ಲಿ ಇದೀವಿ. ಇನ್ನು ಇದೇ ಹೇಳಿದಾಗಂತೂ ಡೆಫಿನೆಟ್ಲಿ ಯಾಕಂದ್ರೆ ನಾವು ಅಷ್ಟು ಟೈಮ್ ತಗೊಂಡಿದೀವಿ. ಹೌದು. ಯಾಕಂದ್ರೆ ನಾವು ಪಾರ್ಟ್ 3 ಮಾಡ್ತೀವಿ ಅಂತ ಡಿಸೈಡ್ ಮಾಡಿದಾಗ್ಲೇನೆ ಆಗ್ತದಲ್ಲೇನೆ ಎಲ್ಲ ಕಮೆಂಟ್ ಕತೆ ಹೆಂಗಿರುತ್ತೆ, ಹಂಗಿರ್ಬೋದು ಹಿಂಗಿರ್ಬೋದು ಹಂಗಿರ್ಬೋದು ಅಂತ ಎಲ್ಲ ನಾನೆಲ್ಲ ಓದಿದ್ದೆ, ಇವರೆಲ್ಲ ಬರ್ದಿರೋದು.
ನಾವೇನು ಯೋಚನೆ ಮಾಡ್ತಿದೀವಿ ಎಲ್ಲಾನು ಅವ್ರು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ಆಡಿಯನ್ಸ್. ಸೊ ಅವ್ರು ಯೋಚನೆ ಮಾಡಿದ್ರೆ ನಾನು ಫಿಲಮ್ ಮಾಡ್ತು ಅಂದ್ರೆ ಅಲ್ಲಿ ನಾವು ಅದು ಸಾಲಲ್ಲ ಆಡಿಯನ್ಸ್ಗೆ. ನಾವ್ ಯೋಚನೆ ಮಾಡಿದ್ವಿ ಅದನ್ನೇ ಮಾಡ್ತಾರೆ ಅಂತ ಅಂದ್ಬಿಡ್ತಾರೆ. ಇಲ್ಲ ಅವ್ರು ಯೋಚನೆ ಮಾಡೋಕ್ಕಿಂತ ಜಾಸ್ತಿ ನಾವು ಯಾವಾಗಲೂ ಕೊಡ್ಬೇಕು. ಸೊ ಅದಕ್ಕೆ 4 ವರ್ಷ ಟೈಮ್ ತಗೊಂಡು ಎಲ್ಲಾ ತರ ಯಾವ್ಯಾವ್ದೋ ಆಂಗಲ್ ಎಲ್ಲೆಲ್ಲೋ ಹೋಗಿ ಏನೇನೋ ಎಲ್ಲ ಯೋಚನೆ ಮಾಡಿ ನಿಮ್ಗೆ ಥಿಯೇಟರ್ ನೋಡಿದಾಗ ಗೊತ್ತಾಗುತ್ತೆ ಏನೇನೆಲ್ಲ ಯೋಚನೆ ಮಾಡಿದ್ವಿ. ಸರ್ ಇವಾಗ ಪಾರ್ಟ್ 1 ಪಾರ್ಟ್ 2 ಅಂತ ಬಂದಾಗ ಬೇರೆ ಸಿನಿಮಾಗಳು ಸಿನಿಮಾ ಫಸ್ಟ್ ಒಂದೇ ಏನೋ ಇರುತ್ತೆ, ಸೆಕೆಂಡ್ ಒಂದೇ ಏನೋ ಇರುತ್ತೆ, ಎಲ್ಲೋ ಒಂದು ಚೂರೇನೋ ಹಿಂಟ್ ಕೊಟ್ಟಿರ್ತಾರೆ, ಕಂಟಿನ್ಯೂ ಕೊಟ್ಟಿರ್ತಾರೆ. ಅದು ಬಿಟ್ರೆ ಕಂಪ್ಲೀಟ್ ಸ್ಟೋರಿನೇ ಚೇಂಜ್ ಆಗ್ಬಿಟ್ಟಿರುತ್ತೆ ಪಾರ್ಟ್ 2 ಅಂತ ಬಂದಾಗ. ಬಟ್ ನಿಮ್ಮ ಸಿನಿಮಾದಲ್ಲಿ ಫಸ್ಟ್ ಇಂದ ಏನಿದೆ ಅದು ತುಂಬಾ ಚೆನ್ನಾಗಿ ಆ ಕಂಟಿನ್ಯೂಷನ್ ಆಗಿರೋದು. ಪ್ರತಿಯೊಂದು ಚಿಕ್ಕದಾಗೂ ಸಿಕ್ಕಾಪಟ್ಟೆ ವರ್ಕ್ ಮಾಡಿದೀರಾ ಸರ್. ಈ ವರ್ಕಿಂಗ್ ಎಲ್ಲ ಹೇಗೆ ಸರ್? ಪ್ರತಿಯೊಂದು ತಗೊಂಡು ಹೌದಲ್ವಾ ಇದು ಒಂದ್ರಲ್ಲಿ ನಾವು ನೋಡಿದ್ವಲ್ಲ ಈ ತರ ಅನ್ಸಿತ್ತು ನಮ್ಗೆ. ಯಾಕಂದ್ರೆ ಎಕ್ಸಾಂಪಲ್ ಸಿಹಿದೆ ಹೇಳಿರ್ಬೋದು, ಅಷ್ಟು ನಾವೆಲ್ಲ ಅಬ್ಸರ್ವ್ ಮಾಡಿರ್ಲಿಲ್ಲ. ಬಟ್ ಪಾರ್ಟ್ 2 ಬಂದಾಗ ಅಲ್ವಾ ಈ ತರ ಒಂದು ಕ್ಯಾರೆಕ್ಟರ್ ಇತ್ತಲ್ವಾ ಅನ್ನೋದು ನಮ್ಗೆ ರಿಯಲೈಸ್ ಆಗಿತ್ತು. ಸೊ ಅದೇ ತರ ಎಷ್ಟು ಚೆನ್ನಾಗಿ ಹೇಳ್ಕೊಂಡ್ ಬರ್ತಾ ಇದ್ದೀರಾ ಕತೆನ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಐ ಥಿಂಕ್ ಪಾರ್ಟ್ 2 ಮಾಡಿದಾಗ ಮಾಡಿದಾಗ ನಾವು 2 ಮಾಡ್ತೀವಿ ಅಂತ ಗೊತ್ತಿರ್ಲಿಲ್ಲ. ಸೊ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ಮೇಲೆ ಇವೆಲ್ಲ ಕನೆಕ್ಷನ್ ಮಾಡಿತ್ತು. ಸೊ ಎಲ್ಲಿ ಹೆಂಗೆ ಪಾತ್ರಗಳು ತರ್ಬೋದು ಅಂತ ಒಂದನ್ನೆಲ್ಲ ಹುಡ್ಕೊಂಡ್ ಬಂದೆ. ಎಲ್ಲೇನಾರು ಬಿಟ್ಟಿದ್ದೀನಿ ಕನೆಕ್ಟ್ ಮಾಡಬಹುದಾ ಅದೆಲ್ಲ ನೋಡಿ ಓಕೆ ಸಿಹಿ ಇಲ್ಲಿಂದ ಕನೆಕ್ಟ್ ಮಾಡಿದ್ರೆ ಹೆಂಗೆ, ಯಾರು ಗೆಸ್ ಮಾಡ್ರು ವಾವ್ ಫ್ಯಾಕ್ಟರ್ ಬರುತ್ತೆ ನೋಡಿದ್ರೆ ಹೌದಲ್ವಾ ಕರೆಕ್ಟ್ ತೋರಿಸಿದ್ರು. ಇವಾಗ ನಾನೇ ಅಲ್ವಾ ಇದಿತ್ತಲ್ವಾ ಅಂತ ನನ್ಗೆ ಅನ್ಸಿತ್ತು ಕ್ಯಾರೆಕ್ಟರ್. ಆ ತರ ಒಂದೇನೋ ಕನೆಕ್ಷನ್ ಕೊಟ್ಟಿರ್ತೀವಿ. ಅದೇ ಅಲ್ಲ ಆ ರೀತಿ ಒಂದ್ ಚಿಕ್ಕ ವಿಷಯದಲ್ಲಿ ವಾವ್ ಫ್ಯಾಕ್ಟರ್ ಹೌದು. ಕೊಟ್ರೇನೆ ಅಲ್ವಾ ಆಡಿಯನ್ಸ್ ಗೆ ಖುಷಿ ಆಗೋದು, ಆಡಿಯನ್ಸ್ ನ ಹಿಡಿದಿಟ್ಕೊಳಕ್ ಸಾಧ್ಯ ಸಿನಿಮಾ ನೋಡ್ಬೇಕಾದ್ರೆ. ಸೊ ಆ ರೀತಿ ತುಂಬಾ ಮೈನ್ಯೂಟ್ ಡೀಟೇಲಿಂಗ್ ನಾವು ವರ್ಕ್ ಮಾಡ್ಲೇಬೇಕಾಗುತ್ತೆ ಸ್ಕ್ರಿಪ್ಟ್ ಅಂತ ಮಾಡಿದಾಗ. ಸೊ ಅದು ಆಡಿಯನ್ಸ್ ಖುಷಿ ಕೊಡುತ್ತೆ ಅಂದ್ರೆ ಅದನ್ನೇ ತಾನೇ ನಾವು ವರ್ಕ್ ಮಾಡ್ಬೇಕಾಗಿರೋದು. ಸೊ ರೈಟಿಂಗ್ ಅಲ್ಲೇ ಬರಿಬೇಕಾದ್ರೆ ಅದನ್ನೆಲ್ಲ ನಾವು ಪ್ಲಾನ್ ಮಾಡೇ ಮಾಡ್ತೀವಿ. ಅಂದ್ರೆ ಇವಾಗ ನೀವ್ ಹೇಳಿರೋ ಪ್ರಕಾರ ಲವ್ ಮಾಕ್ಟೇಲ್ 3 ಇಲ್ಲೇ ಎಂಡು ಅಂತ ನೀವ್ ಹೇಳಿದೀರಾ. ಅಂದ್ರೆ ನೆಕ್ಸ್ಟ್ ಇದು ಕಂಟಿನ್ಯೂ ಮಾಡೋ ಏನು ಇಲ್ಲ ಅಂತನಾ ಅಥವಾ ಸಾಕು ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತನಾ? ಇಲ್ಲ ಅಂತಾನೇನಿಲ್ಲ, ಗೊತ್ತಿಲ್ಲ ನನ್ಗೇನೋ ಕೊನೆ ಚಾಪ್ಟರ್ ಮಾಡೋಣ ಅಂತ ಅನ್ಸ್ತು, ಕೊನೆ ಅಂತ ಹೇಳೋದು ಅಷ್ಟೇ. ಅಂದ್ರೆ ನೆಕ್ಸ್ಟ್ ಮಾಸ್ ಈ ತರದ್ ಏನಾದ್ರು ಪ್ಲಾನ್ ನಡೀತಾ ಇದೆಯಾ? Next ಏನು ನಮ್ plan- ಪ್ರೊಡ್ಯೂಸರ್ ಏನು plan ಇಲ್ಲ ಇಲ್ಲ actually. ಏನು ಪ್ಲಾನ್ ಇಲ್ಲ. ಏನು ಪ್ಲಾನ್ ಇಲ್ಲ, ಫಸ್ಟ್ ರಿಲೀಸ್ ಆದ್ಮೇಲೆ. ಯಾಕಂದ್ರೆ ಪ್ರೀಪೋನ್ ಮಾಡೋದ್ರಿಂದ ಬಹುಶಃ ನೀವು ಎಲ್ಲಾ ಸಿನಿಮಾಗಳು ಪೋಸ್ಟ್ಪೋನ್ ಆಗೋದು ನೋಡಿದಿರಾ. ಇದು ಪ್ರೀಪೋನ್ ಆಗ್ತಿರೋ ಕೆಲವೇ ಸಿನಿಮಾ ನನಗೂ ಅದು ಜ್ಞಾಪಕ ಗೊತ್ತಿಲ್ಲ ಯಾವ್ದಾದ್ರು ಸಿನಿಮಾ ಪ್ರೀಪೋನ್ ಆಗಿರೋದು. ಸೊ ಅದೊಂದು ಪ್ರೀಪೋನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕೆಲಸಗಳಿರೋದ್ರಿಂದ ನಮ್ಮನ್ನ ಎಲ್ಲ ಇದು ಇದೆ. ಈ ಸಿನಿಮಾನ ಮಗಳ ಜೊತೆ ಕುತ್ಕೊಂಡು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಿಮ್ಮ ಸಿನಿಮಾ? ನೋಡಕ್ ಬಿಡಲ್ಲ, ಕರ್ಕೊಂಡು ಬರಲ್ಲ ನಾನು. ಆದ್ರೂ ಒಂದ್ ಸಾಂಗ್ ನೋಡಕ್ ಬಿಡಲ್ಲ. ಹೌದಾ? ಆದ್ರೂ ಅದು ನೀವ್ ಹೇಳಿದ್ರೆ ನಾವು ನೋಡ್ದಾಗ ತುಂಬಾ ಸೈಲೆಂಟ್ ಇದೆಯಲ್ಲ ಮಗು ಹಿಂಗೆ ಅಂತ ಇಂಟರ್ವ್ಯೂ ಅನ್ಸುತ್ತೆ. ಮುಗಿದ್ಮೇಲೆ ಏನ್ ಮಾಡ್ತಿದ್ರಾ? ಫ್ರೀನಾ? ಒಂದ್ 2 ಅವರ್ ಬಿಡ್ತೀನಿ ನನ್ನ ಮಗಳ ಜೊತೆ. ಮ್ಯಾಮ್ ಅದನ್ನ ಹೇಳಿ 1 ಅವರ್ ಇದ್ಬಿಡಿ ನೀವು ಸಾಕು ಅವಳ ಜೊತೆ ಅಂತ ಬಂದ ತಕ್ಷಣನೇ ಹೇಳಿದ್ರು. ಸೊ ಅಂದ್ರೆ ನನ್ ಪ್ರಕಾರ ಫಸ್ಟ್ ಏನ್ ಮಗಳು ಇದಾಳೆ ಫಸ್ಟ್ 3 ರಿಲೀಸ್ ಆಗ್ತಾ ಇದೆಯಲ್ಲ, ಸೊ ಅದೊಂದು ಎಮೋಷನ್ ಇರುತ್ತೆ, ನಮ್ಮ ಮಗಳ ಜೊತೆ ಕುತ್ಕೊಂಡು ನೋಡ್ತಾ ಇದೀವಿ ಅಂತ. ಸೊ ನೀವ್ ಹೇಳಿರೋ ಪ್ರಕಾರ ಆ ಎಕ್ಸೈಟ್ಮೆಂಟ್ ಇಲ್ಲ ಎಮೋಷನ್ ಅಂತ ಗೊತ್ತಾಯ್ತು. ಕರ್ಕೊಂಡು ಹೋಗ್ರ ಫಿಲ್ಮ್ ನೋಡಕ್ ನೋಡಕ್ ಗೊತ್ತಾಗಲ್ಲ. ಆಗಲ್ಲ ಅಷ್ಟೇ ಅವ್ಳ್ನ. ಸೆಟ್ ಅಲ್ಲೆಲ್ಲ ಹೇಗೆ ಸಿಕ್ಕಾಪಡೆ ಗಲಾಟೆ ಮಾಡ್ತಾ ಚಿಕ್ಕ ಇದ್ಲು? ಮಗು ಅವಾಗ ಇನ್ನು ಓಡಾಡ್ತಾ ಇರ್ಲಿಲ್ಲ, 7 months 8 months ಅಲ್ಲಿ ಇನ್ನೂ ನಡೆದಾಡ್ತಾ ಇರ್ಲಿಲ್ಲ. ಹಂಗಾಗಿ ಪೀಸ್ಫುಲ್ ಆಗಿ ಸಿನಿಮಾ ಮುಗ್ಸಕ್ಕೆ ಆರಾಮಾಗಿ ಎತ್ಕೊಂಡಾರ ಓಡಾಡೋರು ಅಂದ್ರೆ ಮಲ್ಸ್ಬಿಡ್ತಿದ್ವಿ. ಸೊ ಆತರ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.